ಅಮೆರಿಕದ ಒಂದು NGO ಸಂಸ್ಥೆ ಜಗತ್ತಿನಾದ್ಯಂತ ಒಂದು ಸರ್ವೆಯನ್ನು ಮಾಡಿದೆ. ಆ ಸರ್ವೆಯ ಉದ್ದೇಶ 5 ವರ್ಷದಲ್ಲಿ ಜಗತ್ತಿನಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿಯನ್ನು ಹೊಂದಿರುವ ದೇಶ ಯಾವುದು, 100 ಅಂಕಗಳ ಪಟ್ಟಿಯನ್ನು ಇಟ್ಟು ಅಧ್ಯಯನವನ್ನು ಪ್ರಾರಂಭ ಮಾಡುತ್ತೆ. ಸಿಂಗಾಪುರ, ಮಲೇಷ್ಯಾ, ಜಪಾನ್, ಜರ್ಮನ್ 10 ದೇಶಗಳನ್ನು ನೋಡುತ್ತೆ. ಅವರ ಅಂಕಗಳಿಗೆ ಸರಿಯಾಗಿರ್ತಕ್ಕಂಥ ದೇಶ ಸಿಗೋದಿಲ್ಲ. ಭಾರತದ ರಾಜ್ಯಗಳ ವಿಶ್ಲೇಷಣೆಗೆ ಪ್ರಾರಂಭ ಮಾಡುತ್ತೆ. ಆ NGO ಸಂಸ್ಥೆ ಪತ್ರಿಕೆ ಕಾರಣ ಏನು ಇವತ್ತು ಗುಜರಾತ್ ಅಭಿವೃದ್ಧಿಗೆ? ದೇಶದಲ್ಲಿ 24 ಗಂಟೆ ನಿರಂತರವಾಗಿರ್ತಕ್ಕಂಥ ವಿದ್ಯುತ್ ಕೊಡತಕ್ಕಂಥ ರಾಜ್ಯ ಯಾವುದು ಅಂತ ನೋಡಿದ್ರೆ ಅದು ಗುಜರಾತ್. ಕೃಷಿಕರಿಗೆ ಆಧಾರವಾಗಿರ್ತಕ್ಕಂಥ 20 ಗಂಟೆಗಳ ಕಾಲ ನೀರಾವರಿಗೆ ಯೋಜನೆಗಳನ್ನು ಮಾಡಿ ನೀರನ್ನು ಕೊಟ್ಟಿರತಕ್ಕಂಥ ರಾಜ್ಯ ಯಾವುದು ಹೇಳಿದ್ರೆ ಅದು ಗುಜರಾತ್. ಷಡ್ಪಥ ರಸ್ತೆಗಳನ್ನು ನಿರ್ಮಾಣ ಮಾಡಿ ಹೊಸದಾಗಿರ್ತಕ್ಕಂಥ ರಸ್ತೆಗಳ ಮುಖಾಂತರ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಹೇಳಿದ್ರೆ ಗುಜರಾತ್. ಉದ್ದಿಮೆದಾರರನ್ನು ಸ್ವಾಗತ ಮಾಡಿ ಒಂದೇ ದಿನಗಳಲ್ಲಿ ಉದ್ದಿಮೆಗಳಿಗೆ ಅವಕಾಶ ಕೊಟ್ಟು 10 ನಿರುದ್ಯೋಗಿ ಯುವಕರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಹೇಳಿದ್ರೆ ಗುಜರಾತ್. ಕೃಷಿ ಪ್ರಧಾನವಾಗಿರ್ತಕ್ಕಂಥ ಗುಜರಾತ್ನಲ್ಲಿ ಕೃಷಿಗೆ ಆಧಾರವಾಗಿರ್ತಕ್ಕಂಥ SAZ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಮಾಡಿರ್ತಕ್ಕಂಥ ಒಂದೇ ಒಂದು ರಾಜ್ಯ ಯಾವುದು ಹೇಳಿದ್ರೆ ಗುಜರಾತ್. ಆರ್ಥಿಕ ಸುದೃಢತೆಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ರಾಜ್ಯ ಯಾವುದು ಹೇಳಿದ್ರೆ ಗುಜರಾತ್. 12 ವರ್ಷಗಳ ಕಾಲ ಆ ರಾಜ್ಯಭಾರವನ್ನು ಮಾಡಿ ಗೋಧ್ರಾದ ನಂತರ ಒಂದೇ ಒಂದು ಕೋಮು ಗಲಭೆಗಳು ಆಗದೇ ಇರತಕ್ಕಂಥ ರಾಜ್ಯ ದೇಶದಲ್ಲಿದ್ರೆ ಅದು ಗುಜರಾತ್. ನರೇಂದ್ರ ಮೋದಿ ಅವರ ಸರ್ಕಾರ ಬಂದಿದೆ. ನರೇಂದ್ರ ಮೋದಿ ಅವರ ಸರ್ಕಾರ